ರಾಮ ಮೇನಕ ಪ್ರಿಯ ಅಹೋ ದೇವೇಂದ್ರನ ಪ್ರಿಯ ನಲ್ಲ ದೇವೇಂದ್ರನಲ್ಲೇ ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ಹುಚ್ಚಿಯಾಗಿ ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಮೆಚ್ಚಿ ಬಂದ ಹೆಣ್ಣಿನ ಆಸೆಯನ್ನು ಪೂರೈಸುವುದನ್ನು ಬಿಟ್ಟು ಈ ರೀತಿ ಇಲ್ಲ ಸಲದ ಒಣ ಪುರಾಣವನ್ನು ಹೆಣ್ಣ ಮುಂದೆ ಹೇಳುತ್ತಾ ನಿಂತಿರುವೆಯಲ್ಲ. ನಿಜಕ್ಕೂ ನೀನು ನನ್ನಂತ ಸ್ತ್ರೀಯನ್ನು ಒಲ್ಲೆನ್ನಬೇಕಾದರೆ ಕರ್ಮ ಮಾಡಿ ಹುಟ್ಟಿರಬೇಕು. ಅಹೋ ಮೇನಕ ಭಾರ್ಗವ, ಮೇನಕ ಈ ನಿನ್ನ ಹಠವನ್ನ ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೊ ಪ್ರಿಯ. ಮುಗಿವಿನ ನಿನಗೆ ಕೈಯ ಹೇ ಸುರಪನ ಸುಂದರಿ, ನೀನಂತಾವಯ್ಯಾರೆ ನಿನ್ನಂತವಳನ್ನು ದೇವೇಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲ. ಮೇನಕ, ಅವನಂತೆ ನಾನೇನು ಕಾಮಾಂಧನಲ್ಲ. ಅಹೋ ಸ್ತ್ರೀಯಳೇ, ಇನ್ನು ನಿನ್ನ ಕಾಮನಾಟವನ್ನು ಎನ್ನ ಮುಂದೆ ತಿದ್ದಿ ತಿದ್ದಿ ಹೇಳಬೇಡ. ಮೇನಕ, ಇಂಥ ಸುರನಾರಿಯರೇ ಇಂಥ ಕೀಳು ಮಟ್ಟಕ್ಕೆ ಇಳಿದರೆ ಇನ್ನ ವಿದ್ಯಾಬುದ್ಧಿ ಕಲಿತ ಭೂಲೋಕದ ಸಾಮಾನ್ಯ ಸ್ತ್ರೀಯರ ಗತಿ ಏನೇ? ತೋರ ಸರಿಯೇನಿಚ್ಚಳೆ. ಭಾರ್ಗವರಾಮ, ಮೇನಕ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಅಹೋ ಮೇನಕ, ಈ ಭಾರ್ಗವರಾಮನ ಯೌವನವನ್ನು ಆ ಪರಶಿವನ ಧ್ಯಾನಕ್ಕೆ ಇಟ್ಟಿರುವನು. ನಿನ್ನಂತ ನೀತಿಗೆಟ್ಟಗಳನ್ನು ಅನುಭವಿಸುವುದಕ್ಕಲ್ಲ. ಭಾರ್ಗವರಾಮ, ಮೇನಕ, ಮಾತು ಮಾತಿಗೂ ಶಿವನನ್ನು ಒಲಿಸುವೆ ಎಂದು ಹೇಳುವೆಯಲ್ಲ. ಹೌದು ಮೇನಕ. ಆ ನಿನ್ನ ಪರಶಿವನೇ ಕೇವಲ ಒಂದು ಹೆಣ್ಣಿಗಾಗಿ ತನ್ನ ಲೋಕವನ್ನು ಬಿಟ್ಟು ಬಂದು ತಪಸ್ಸನ್ನು ಕೈದಿರುವ ವಿಚಾರ ನಿನಗೆ ಗೊತ್ತಿಲ್ಲವೇ? ಎಲೈ ಬುದ್ಧಿಹೀನಳೆ, ಆ ಪರಮಾತ್ಮನು ಹೆಣ್ಣನ್ನು ಹೆಣ್ಣಿಗೋಸ್ಕರ ಕಾದಿರುವುದು ಏತಕ್ಕೆಂದರೆ ದುಷ್ಟ ಶಿಕ್ಷಣ ಶ್ರೇಷ್ಠ ಸಂರಕ್ಷಣಕ್ಕಾಗಿ ಆತನು ಹೆಣ್ಣಿಗಾಗಿ ಕಾದಿರುವನು. ನಿನ್ನಂತವಳ ಕಾಮದಾಟವನ್ನು ತಣಿಸುವುದಕ್ಕಲ್ಲ ಮೇನಕ. ಬಿಟ್ಟು ಬಿಡಗಿ ನಿನ್ನ ಕಾಮದ ಕಾಯಕ. ಮೇನಕ, ಹೇಳಲೆ? ಅದೇನು ವಿಸ್ತಾರವಾಗಿ ಹೇಳು. ಕೇಳುವೆಯಾ? ಕೇಳುವನು ಮೇನಕ. ಹೇಳುವೆನು, ಕೇಳು. ಅದೇನು ವಿಸ್ತಾರವಾಗಿ ಹೇಳು. ತಯಾರು
ಅಹೋ ಭಾರ್ಗವರಾಮ, ಅಹೋ ಮೇನಕ, ರುಚಿಕ ಮುನಿಯ ಪುತ್ರ, ಅಹೋ ದೇವೇಂದ್ರನ ಪಟ್ಟ ಧರಿಸಿ. ನಿನ್ನ ಮಾತೆ ಬಹು ವಿಚಿತ್ರ. ಹೌದು ಮೇನಕ. ರಾಮ, ಮೇನಕ, ಅಂತ ವಿಶ್ವಾಮಿತ್ರನೇ ತಪವನ್ನು ಬಿಟ್ಟು ನನಗೆ ಸುಖವನ್ನು ಕೊಟ್ಟನು. ಆತನಿಗಿನ ಹೆಚ್ಚಿನವನು ನೀನೇನು ನನಗಲ್ಲ. ಈ ನಿನ್ನ ಇಲ್ಲ ಸಲದ ವರ್ಣ ಪುರಾಣವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೋನಲ್ಲ. ಈಗಲೇ ಹಿಡಿದುಕೋ ಎನ್ನ. ಅಹೋ ಜಂಭಾರಿಯ ರಾಣಿ, ನಿನ್ನ ನಡೆದೆಯನ್ನು ನಾನು ಎಂದಿಗೆ ಮೆಚ್ಚುವುದೆಲ್ಲ ಕೇಳೇ ಅದಾನೆ. ಮೇನಕ, ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನು ತಪಸ್ಸನ್ನಾಚರಿಸುವಾಗ ನಿನ್ನ ಕಾಮನಾಟದಿಂದ ಆತನನ್ನು ಪ್ರೇರೇಪಿಸಿ ಮೇನಕ ವಿಶ್ವಾಮಿತ್ರನೊಡನೆ ಸುಖ ಸಂಸಾರವನ್ನು ಮಾಡಿ ಶಾಕುಂತಲೆ ಎನ್ನುವ ಮಗನಿಗೆ ಜನ್ಮವನ್ನು ನೀಡಿ. ಕೆಟ್ಟ ಗುಣದವಳೆ ನಲ್ಲ ಅಂತ ಪುಟ್ಟ ಕಂದಮ್ಮನನ್ನು ಆ ಕಾನನದಲ್ಲಿ ಬಿಟ್ಟು ನಿನ್ನ ಪುರಕ್ಕೆ ಹಿಂದಿರುಗಿ ಹೊರಟೆ. ಪಲ್ಲವೇಣಿ, ಕೇವಲ ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗೊಟ್ಟಿಯಲ್ಲದೆ ಮಾನ ಮರ್ಯಾದೆಗೆ ಮನಗೊಡಲಿಲ್ಲ. ಮೇನಕ, ಈ ನಿನ್ನ ಕೆಟ್ಟ ನಡೆದೆಯನ್ನು ಎನ್ನ ಮುಂದೆ ನಡೆಸಬೇಡ. ಸುರೇಂದ್ರನ ನಾರಿ, ಸುಮ್ಮನೆ ಇಡಿ ನಿನ್ನ ಬಂದಿರುವ ದಾರಿ. ಹೆಣ್ಣಿನ ಸುಖವೇ ಎನ್ನಗೆ ಬೇಕಾಗಿಲ್ಲ ಮೇನಕ, ನನಗೆ ಬೇಕಾಗಿರುವುದು. ನಿನಗೆ ಬೇಕಾಗಿದ್ದರೆ ಆ ನಿನ್ನ ಅಡ್ಡ ಕಂಡದೇನೆಂದರೆ ಕೂಡ ಸುಖ ಸಂಸಾರವನ್ನು ಮಾಡು. ಹೌದೇ? ಹೌದು ಮೇನಕ. ಮೇನಕ, ಮೇನಕ, ಹೇಳುವೆನಕ್ಕೆ. ಅದೇನು ವಿಸ್ತಾರವಾಗಿ ಹೇಳು. ನನಗೆ ಮನಸ್ಸಾಗೈತೆ, ನನಗೆ ಪ್ರೀತಿಯಾಗೈತೆ, ನನಗೆ ಮನಸ್ಸಾಗೈತೆ, ನಿನ್ನ ಮೇಲೆ ಮನಸ್ಸೈತೆ. ಭಾರ್ಗವ, ರಾಮ, ನೀನು ನನ್ನನ್ನು ಒಲ್ಲೆ ಒಲ್ಲೆಂದು ಹೇಳಿದರೂ ಸಹ ಈ ಎನ್ನ ಮನಸ್ಸು ಏನು ಹೇಳುವುದು ಗೊತ್ತೇ? ಅದೇನು ಹೇಳುವುದು ಮೇನಕ? ನನ್ನ ಮನಸ್ಸು ಕೇಳಬೇಕು, ನನ್ನ ಮನಸ್ಸು ಕೇಳ್ತೈತೆ, ಅಹೋ ಜಮದಗ್ನಿಯ ಕುಮಾರ, ಅಹೋ ಮೇನಕ, ಇದು ಅಲ್ಲದೆ ಸ್ತ್ರೀಯರ ವಿಚಾರ ಇನ್ನೊಂದು ಹೇಳುವೆನು, ಚಿತ್ತವಿಟ್ಟು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳೆಯಾಗಿ ಕೂಗಿ ಅಹಲ್ಯರೊಂದಿಗೆ ಸುಖವನ್ನು ಪಡೆಯಲಿಲ್ಲವೇ?
ಅದರಂತೆ ಇಂದು ನೀನು ಎನ್ನನ್ನು ಮೋಹಿಸು, ಎನ್ನ ಮನಸ್ಸನ್ನು ತಣಿಸು ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು. ರೇಣುಕಾ ನಂದನ, ಈಗಲೇ ತಣಿಸುವ ಎನ್ನ ಮನ. ಹೇ ಮದವೇರಿದ ಮಂಕು ಸ್ತ್ರೀಯಳೇ, ತಪೋವಂತನಾದ ಗೌತಮ ಮುನಿಯು ಕಾಮಾಂಧನಾದ ದೇವೇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಸ್ವರ್ಗದಿಂದ ತೆರೆಗಿಳಿದು ಬಂದು ಅಹಲ್ಯಾ ದೇವಿಯನ್ನು ಶೀಲ ಕೆಡಿಸುವುದಕ್ಕೋಸ್ಕರ ತದ್ದು ಮುನಿಯ ವೇಷವನ್ನು ಧರಿಸಿ ಕಾಮಾಂಧಗಳನ್ನು ಶಾಂತಿ ಮಾಡಿಕೊಂಡರು. ಆ ಕಾರಣವೇನಾಯಿತೆಂದರೆ ತದ್ದು ಗೌತಮ ಮುನಿಯಿಂದ ಶಾಪಗ್ರಸ್ತನಾಗಿ ಮೈ ತುಂಬಾ ಯೋನಿಗಳನ್ನು ಪಡೆದುಕೊಂಡನು. ಏತಕ್ಕೆಂದರೆ ಮದನನ ತಾಪ ಇಂದ್ರನ ನತ್ತಿಗೇರಿ ನೀಟಾದ ನಾರಿಗೆ ಬೆರೆಯುವ ಬಿಟ್ಟ ಪುರುಷನಾದ ಕಾರಣ ಇಂಥ ಅಪಖ್ಯಾತಿಯ ಪೊತ್ತನಲ್ಲದೆ ಅವನೇ ಗುಣವಂತನಾಗಿದ್ದರೆ ಇಂಥ ಅಪಮಾನ ಅವನಿಗೆ ತಕ್ಕಾಗುತ್ತಿತ್ತು. ನೀನು ಬಲು ಜ್ಞಾನ ಸಂಪನ್ನಳಂತೆ ನಿನ್ನ ದುರ್ಬುದ್ಧಿಯ ಉಪದೇಶವನ್ನು ಎನ್ನಗೆ ಮಾಡಬೇಡ ಮೇನಕ, ಬಿಟ್ಟು ಬಿಡು ನಿನ್ನ ಕೆಟ್ಟ ಕಾಯಕ. ಅಹೋ ಪ್ರಿಯ, ಮೇನಕ, ಈ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೂ ಈ ಹಠವನ್ನು ಬಿಡುವುದಿಲ್ಲ ಮೇನಕ. ಭಾರ್ಗವ, ಮೇನಕ, ಆ ಪರಶಿವನ ಜಡಲಿರುವ ಚಂದ್ರನು ಗುರುಪತಿಯಾದ ತಾರೆಯನ್ನು ಮೋಹಿಸಿ ಮುದ್ದಾದ ಮಗುವನ್ನು ಪಡೆಯಲಿಲ್ಲವೇ? ಅದು ಈ ಜಗತ್ತಿಗೆ ತಿಳಿದಿರುವುದು ಮೇನಕ. ಅದರಂತೆ ನೀನು ಇಂದು ಎನ್ನನ್ನು ಮೋಹಿಸು, ನನಗೆ ಮುದ್ದಾದ ಮಗುವನ್ನು ನೀಡೆಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುವೆನು. ಪ್ರಿಯ, ಈಗಲೇ ಹಿಡಿದುಕೋ ಎನ್ನ. ಸ್ವರೂಪನ ಸುಂದರಿ ನೀನಂಥ ವಯ್ಯಾರಿ, ನಿನ್ನಲ್ಲಿ ಮೋಹ ಮಾಯದ ಕೆಟ್ಟ ಬುದ್ಧಿ ಬೆಟ್ಟದಷ್ಟು ತುಂಬಿದೆ. ಬುದ್ಧಿಹೀನಳೆ. ಚಂದ್ರನು ಇಂದ್ರನಿಗಿಂತ ಕಾಮಾಂಧನು. ಗುರುಪತ್ನಿಯಾದ ತಾರಾ ದೇವಿಯನ್ನು ಮೋಹಿಸಿದ ಕಾರಣ ತಿಂಗಳಲ್ಲಿ 15 ದಿವಸ ಬೆಳಕು, 15 ದಿವಸ ಕತ್ತಲೆಯನ್ನು ಬರೆಸುವನು. ಅವನೇ ನಿಷ್ಠಾವಂತನಾಗಿದ್ದರೆ ಆ ದೇವಿ ಪ್ರಮಾಣ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿ ಪ್ರಜ್ವಲಿಸುತ್ತಿದ್ದ. ಅವನೇ ನಿಷ್ಠಾವಂತನಾಗಿದ್ದರೆ ಅವನಿಗೆ ಇಂಥ ಅಪಖ್ಯಾತಿ ಯಾತಕ್ಕೆ ಬರುತ್ತಿತ್ತು? ಅವನ ಭವಿಷ್ಯಕ್ಕೆ ತಾನೇ ಕುಂದನ್ನು ತಂದಿಟ್ಟುಕೊಂಡನು. ಸ್ತ್ರೀಯಳೇ, ಬಿಟ್ಟು ಬಿಡು ನಿನ್ನ ಕಾಮದ ರಗಳೆ. ಮೇನಕ, ನೋಡು, ನಿನ್ನನ್ನು ಎಷ್ಟೇ ನೋಡಿದರೂ ಈ ವೈರಾಗ್ಯ ಎನ್ನುವ ಮನಸ್ಸು ಕಲಿಯುವುದಿಲ್ಲ. ಹೌದು ಮೇನಕ? ಹೌದೇ? ಹೌದು ಮೇನಕ. ಒಮ್ಮೆ ತಿಳಿದು ಕೂಡ ಎಲ್ಲನ್ನು ಸಹೋದರನೆಂದು ಒಮ್ಮೆ ತಿಳಿದು ನೋಡು. ಪ್ರಿಯ, ಮೇನಕ, ಈ ಸುಖದಲ್ಲಿ ಓಲಾಡುವಾಗ ಭಾರ್ಗವ, ಆ ಸ್ವರ್ಗ ಸುದಯ, ಆ ಸ್ವರ್ಗ ಸುದಯ ಸವಿದಂತೆ ಮನಕ್ಕೆ ಹರುಷ. ಪ್ರಿಯ ರಾಮ, ಈ ನಿನ್ನ ಹಠವನ್ನು ಎನ್ನ ಪ್ರೀತಿಯನ್ನು ಇಟ್ಟುಕೊಂಡರೆ ನನ್ನ ಹುಡುಗಿಗೆ ಹೇಗಾಗುವುದು? ಈ ನಿನ್ನ ಕಾಮದಾಟವನ್ನು ಬಿಟ್ಟು ಎನ್ನ ಮಾತು ಕೊಟ್ಟರೆ ಏನಾಗುವುದು ಗೊತ್ತೇ? ನನ್ನ ಮಾತು ಕೇಳು ಮೊದಲು. ಮಾತನ್ನು ಕೇಳುವುದು ಹೇಗಾಗುವುದು? ನನ್ನ ಮಾತು ಕೇಳಿದೆ ಏನಾಗುವುದು? ಉಲ್ಲಾಸ ಉಲ್ಲಾಸ, ಸಂತೋಷ ಸಂತೋಷ ಮನಗೆ ಸಂತೋಷ ಸಂತೋಷ
ಉಲ್ಲಾಸ 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 ಸಂತೋಷ ಅಹೋ ಪ್ರಿಯ ಮೇನಕ ನಲ್ಲ ಮೇನಕ ನಿನ್ನ ಅಂಗ ಸಂಗ ಸುಖವನ್ನು ಸವಿಯಬೇಕೆಂದು ಮನಸ್ಸಿಟ್ಟು ಓಡೋಡಿ ಬಂದಿರುವೆನು. ಆ ಮನಸ್ಸನ್ನು ನಿನ್ನ ಗಂಡನಾದ ದೇವೇಂದ್ರನ ಮೇಲೆ ಮಾಡು. ಎನ್ನ ಮನಸ್ಸಿನ ಆಸೆಯನ್ನು ನಿರಾಸೆಗೊಳಿಸದೆ ಎನ್ನ ಆಸೆಯನ್ನು ಪೂರೈಸೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯ. ಈಗಲೇ ಹಿಡಿದುಕೋ ಎನ್ನ ಕೈಯ. ಹೇ ಇಂದ್ರನ ರಾಣಿ, ನೀನಂಥ ಮಾತಿನ ಕಣೆ. ಬ್ರಹ್ಮಚಾರಿ ಎನ್ನುವ ವೈರ್ಯಾಗ್ಯ ಹಿಡಿದವನಿಗೆ ನಿನ್ನ ಕಾಮನಾಟಕ್ಕೆ ಮನಗೊಡುವನೇ. ಅಂತ ಶಕ್ತಿಯನ್ನು ಪರಮೇಶ್ವರನನ್ನು ಒಲಿಸಿ ಆತುರದಲ್ಲಿರುವ ನಾನು ನಿನ್ನಂಥವಳ ಮೈಮಾಟಕ್ಕೆ ಮಲಗುವುದಿಲ್ಲ. ಸುಮ್ಮನೆ ಇಲ್ಲಿಂದ ದೂರವಾಗು ಮೇನಕ. ಬಿಟ್ಟು ಬಿಡಿ ನಿನ್ನ ಕೆಟ್ಟ ಕಾಯಕ. ಅಹೋ ಜಮದಗ್ನಿಯ ಕುಮಾರ, ದೇವೇಂದ್ರನ ಸತಿ ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೇ. ನಿನ್ನ ತಪವನ್ನು ಕೆಡಿಸಿ ನಿನ್ನನ್ನು ಸೋಲಿಸಲು ನಾನಿಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ನೀನು ಈಗಿಂದೀಗಲೇ ಹೋಗಿ ಆ ಪರಶುವಿನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಕಾರ್ತಿವೀರಾರ್ಜುನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಬಳಿ ಸಾರಥಿ, ಎನ್ನ ತಪಸ್ಸನ್ನು ಕೆಡಿಸಲು ಬಂದ ಈ ಮೇನಕ ಹೊರಟು ಹೋದಳು. ಇನ್ನು ನಾನು ಏಕಾಗ್ರತೆಯಿಂದ ಆ ಪರಶುವನನ್ನು ಮೆಚ್ಚಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನೇ ಪರಶುವನ್ನಾಗಿ ಪಡೆದುಕೊಳ್ಳುವೆನು. ನೋಡಲೈ ಸಾರಥಿ, ಆ ಅರ್ಥನಾರೇಶ್ವರನನ್ನು ಒಲಿಸಿಕೊಳ್ಳುವನಿಗೆ ಆಕೃತಿ ನಿಮ್ಮಿಷ್ಟದಂತಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಹೋ ಜಗದೀಶ್ವರ, ಗೌರೀವರ, ಪರಮೇಶ್ವರ, ನಿನಗೆ ತಿಳಿಯದ ಕಾರ್ಯವು ತಾವುದಿರುವುದು. ಈ ಭೂಲೋಕದಲ್ಲಿ ಕ್ಷತ್ರಿಯ ಅಧಮನಾದ ಕಾರ್ತ್ಯವೀರಾರ್ಜುನನು ಅಹಮ್ಮನಿಂದ ಸಜ್ಜನರನ್ನು ದುಃಖಪಡಿಸುತ್ತಿರುವನು. ದೇವಾ, ಆದ ಕಾರಣ ನಿನ್ನ ಕರದಲ್ಲಿರುವ ತ್ರಿಶೂಲವನ್ನೇ ಎನ್ನಿಗೆ ಪರುಸುವಾಗಿ ದಯಪಾಲಿಸಿದರೆ ಆ ಮದಾಂಧನಾದ ಕಾರ್ತ್ಯವೀರಾರ್ಜುನನ ಸಂಹರಿಸಿ ತದನಂತರ ನಿಮ್ಮ ತ್ರಿಶೂಲವನ್ನು ನಿಮಗೆ ಹಿಂತಿರುಗಿಸುವನು ದೇವ. ಇಷ್ಟೇ ಎನ್ನ ಭಿನ್ನಪವ. ಭಾರ್ಗವ, ದೇವಾ, ನಿನ್ನ ತಪಸ್ಸಿಗೆ ಮೆಚ್ಚಿ ಎನ್ನ ಕರದಲ್ಲಿರುವ ತ್ರಿಶೂಲವನ್ನು ನಿನಗೆ ಪರುಷವಾಗಿ ದಾರಿ ಎರೆಯುವೆ. ಆದರೆ ಒಂದು ಮಾತು ಮಾತ್ರ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನೀನು ಮಾತು ಕೊಡುವ ಮೊದಲು ಆಲೋಚಿಸಿ ವಚನವನ್ನು ಕೊಡು. ಭಾರ್ಗವ ರಾಮ, ಇಲ್ಲಿಂದ ಕೊಂಡಾಡುವುದು ಈ ಜಗವೇ ನಿನ್ನಯ ನಾಮ. ಅವೋ ದೇವ ಮಹಾದೇವ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವನು ದೇವ. ದಿವ್ಯ ಪ್ರಭಾವ. ಪಡಿಪಡಿರಯ್ಯಲೈಸಾರದೆ ಉಪದಿ ಎನ್ನ ಪಾಪ ಪರಿಹಾರಕ್ಕಾಗಿ ರೇವ ನದಿಗೆ ತೆರಳಿ ದಾನವನ್ನು ಮಾಡಿ ಪರಮೇಶ್ವರನ ದಾನ ಮಾಡಿ ಬರಲು ಹೋಗುವೆನು. ಆದ ಕಾರಣ ಧ್ಯಾನ ಗೃಹಕ್ಕೆ ರಥವನ್ನು ಬಿಡಿ ಸಾರದೆ ಅತಿ ಜಾಗ್ರತೆ ನಿಮ್ಮಿಟ್ಟದಂತಾಗಲು ಓದಿ.
ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವರು. ಯಾರಿರಬಹುದು? ಯಾರಿದ್ದಾರೆ ಇಲ್ಲಿ? ಹೇ ಪರಮಪಾತಗಳೇ, ಮಹೇಶ್ವರಿ ರಾಜನ ಸತಿಯ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡಲು ಬಂದಿರುವೆಯಾ ನಾರೀ? ಏನು ಕಳುವ ಮಾಡಲು ಬಂದಿರಲೆಂದು ಹೇಳುತ್ತಿರುವೆಯಾ? ಮತ್ತಿನ್ನಾತಕ್ಕೆ ಬಂದಿರುವೆ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಕಳವು ಮಾಡಲು ಬಂದಿರಲೆಂದ ನೀನು ತಿಳಿದುಕೊಂಡಿರುವೆಯಾ? ಹೌದು ನಾರಿ. ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಆಭರಣವನ್ನು ತವರು ಮನೆಯಲ್ಲಿ ಬಿಟ್ಟು ಬಂದವಳು ನಾನು. ಕಳವು ಮಾಡಲು ಬಂದಳೆಂದ ಅಪರಾಧವನ್ನು ಹೋರಿಸಬೇಡ ಕಂಡ್ಯಾ ಕಾರ್ಥವೀರಾರ್ಜುನ. ಅಹೇ ನಾರಿ, ನಿನ್ನ ಜೀವನದಲ್ಲಿ ಇಂತಹ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ಕಂಡಿರುವೆಯಾ? ನಿನ್ನ ಕುಟಿಲ ಬುದ್ಧಿಗೆ ಬೆಂಕಿ ಹಚ್ಚಲೆ. ಇಲ್ಲಿಂದ ಹೊರಟು ಹೋಗುವೆಯ ನಾರಿ ಚೋರಿ. ಇಲ್ಲಿಂದ ಮಂದಿರಕ್ಕೆ ಬಾರೆ. ಅಯ್ಯೋ ಶಿವ ಶಿವ, ಈ ಎಂಥ ಅಪಶಕನವಾಯಿತಲ್ಲ. ಪತಿಯ ಪಾದ ಪೂಜೆಗೆ ನೀರು ತರಲೆಂದು ಬಂದರೆ ಮಧ್ಯದಲ್ಲಿ ಏನೋ ಅಪಶಕನವಾಯಿತು. ಈಗ ನಾನು ಏನು ಮಾಡಲಿ? ಪತಿಯ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಬೇಕಲ್ಲವೇ ನಾನು? ರೇಣುಕಾ, ಬರಲು ಕೂಡ ಜಾಲ ಎಲ್ಲಿ ಹೋಯಿತು? ಅದು ಮಳೆ ಅಲಿಕ್ಕದಿರಿಯನ್ನ ಆಶ್ರಮದಲ್ಲಿ ಹಿರಿ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆಂದು ಪ್ರತಿಜ್ಞೆ ಮಾಡಿ ನಿನ್ನ ವಚನೆಗೆ ಏನಾಯಿತು? ಎಲ್ಲ ಪಾದ ಮುಟ್ಟಲಕ್ಕೆ ನೀನು ಅರ್ಹತೆ ಇಲ್ಲ. ಮೂರ್ಖರೇ, ಪರಮಪಾತಗಳೇ! ಸ್ವಾಮಿ, ಅಣುವಿನಲ್ಲಿ ತೃಣ ಮಾತ್ರ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ನೋಡಿದ ಮಾತ್ರಕ್ಕೆ, ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತು ಎಂದುಕೊಂಡೆ. ಸ್ವಾಮಿ, ಪರಶುರಾಮ, ನೀರು ತರಲು ಹೋಗಿದ್ದೇನೋ ನಿಜ, ಆದರೆ ಮಧ್ಯದಲ್ಲೇ ಏನೋ ಅಪಶಕನವಾಯಿತು. ಎಲ್ಲ ಅಪರಾಧ. ಅದು ಮಳೆ. ಈ ಮಾತು ಹೇಳಲು ನಾಚಿಕಾಗಿ ಬಂದಿಲ್ಲವೇ? ಕ್ಷಣಿಕ ಸುಖಕ್ಕಾಗಿ ಮನಸ್ಸೋತು ಸತ್ತಿದ್ದರು ಮೀರಿ ನಿಡಿದೆಯಾ?
ಚಿತ್ತ ಚಾಂಚಲ್ಯದಿಂದ ದೇಹಕ್ಕೆ ಮೈಲಿಗೆ ಅಂಟಿಸಿಕೊಂಡೀಯ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖಭೋಗ ಅನುಭವಿಸಿ ಮಹಾಯೋಗಿ ಜ್ಞಾನಿಯಾದ ಯೋಗಿಯವರನ್ನ ಕೈ ಹಿಡಿದು 3 ಮಕ್ಕಳ ತಾಯಿಯಾಗಿ ಮತ್ತೆ ಮುಪ್ಪಿನ ಸಮಯದಲ್ಲಿ ಕನಕದ ಮೇಲೆ ಯಾವಾಗ ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನು ಮಾಡದ ಹೆಣ್ಣಿಗೆ ಇಂಥ ಶಿಕ್ಷೆ. ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯ್ತೆ. ಯಾವ ತಪ್ಪನು ಮಾಡದ ಹೆಣ್ಣಿಗೆ ಇಂಥ ಶಿಕ್ಷೆ. ಕೊಡುವಿರೇಕೆ ನನಗಿಂಥ ಶಿಕ್ಷೆ. ಕೊಡುವಿರೇಕೆ ನನಗಿಂಥ ಶಿಕ್ಷೆ. ಸ್ವಾಮಿ, ನೋಡಿದ ಮಾತ್ರಕ್ಕೆ ಕೇಳಿದ ಮಾತ್ರಕ್ಕೆ ಮನ ಮೈಲಿಗೆ ಆಯಿತೆಂದು ನೀವು ತಪ್ಪು ತಿಳಿದುಕೊಂಡಿರುವಿರಿ. 3 ಮಕ್ಕಳಾದ ಮೇಲೆ ಮತ್ತೆ ನನಗೆ ಯೌವನ ಬರಬಹುದೇ? ಸ್ವಾಮಿ, ಈ ರೇಣುಕ ತಪ್ಪು ಮಾಡಿಲ್ಲ, ಮಾಡುವುದೂ ಇಲ್ಲ. ರೇಣುಕಾ, ಈ ಮಾತು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಎಲ್ಲ ಮನಸ್ಸನ್ನು ನಿರಾಶೆ ಮಾಡಿದೆಯಾ? ನಿನ್ನನ್ನು ಮಹಾ ಎತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ಅವಿವೇಕವೇ ನಿನ್ನ ಕೆಳಮಟ್ಟಕ್ಕೆ ತಂದಿತು. ರೇಣುಕಾ, ಮಾಡಿದ್ರು ಎಲ್ಲ ಕೂಡ ತರ್ಕ. ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನೆಲ್ಲಿಗೆ ಹೋಗಬೇಕು? ನೀ ಎಲ್ಲಿಗಾದರೂ ಹೋಗು. ಸ್ವಾಮಿ, ಕೈ ಹಿಡಿದ ಪತಿಯೇ ನೀವೇ ಈ ರೀತಿ ಮಾತನಾಡಿದರೆ ಅನ್ಯ ಪುರುಷರು ನನ್ನನ್ನು ಯಾವ ರೀತಿ ಮಾತನಾಡಬಲ್ಲರು? ಸ್ವಾಮಿ, ಅನಸೂಯ ಅರುಂಧತಿಯ ಸಾಲಿನಲ್ಲಿ ನಡೆದವಳೋ ಈ ರೇಣುಕ. ನನ್ನನ್ನು ತಪ್ಪಾಗಿ ತಿಳಿದುಕೊಳ್ಳಬೇಡ. ಈಗೋ ನಿನ್ನ ಪಾದವನ್ನು ಹಿಡಿದು ಬೇಡಿಕೊಳ್ಳುವೆ. ನನ್ನ ದುರಾತ್ಮಳೆ, ಎಲ್ಲ ಪಾದಗಳನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ಕೈ ನಿನ್ನ ಮಹಾ ಎತ್ತರವಾದ ಸ್ಥಾನಕ್ಕೆ ಕರೆದೊಯ್ಯಬೇಕೆಂದುಕೊಂಡಿದ್ದೆ. ಆದರೆ ನಿನ್ನ ಮಂದ ಬುದ್ಧಿಯೇ ನಿನ್ನ ಕೆಳಮಟ್ಟಕ್ಕೆ ತಿನ್ನಿತು. ರೇಣುಕಾ, ನಿನ್ನನ್ನು ಸಾರಿ ಮನಸ್ಸಲಾರೆ ಈ ಮುನಿಕುಲ ತಿಲಕ. ಸ್ವಾಮಿ, ಅಹೋ ಎನ್ನಂ ಪಡೆದ ಮಾತೆ ಪರಮ ಪುನೀತೆ ರೇಣುಕಾ ರಾಜನ ಸುತೆ. ಅಮ್ಮಯ್ಯ, ನಿನ್ನ ವಾಕ್ಯದಂತೆ ಆ ಪರಶಿವನನ್ನು ಮೆಚ್ಚಿಸಿ ಪ್ರಜ್ವಲಿಸುವ ಈಗ ಈ ತ್ರಿಶೂಲವನ್ನು ಪಡೆದು ಈ ಪರಶುವನ್ನು ಪಡೆದು ಬಂದಿರುವನು. ನಿನ್ನ ತನಯನಿಗೆ ಸಂತೋಷದಿಂದ ನಿಯಮವನ್ನು ದಯಪಾಲಿಸು ಮಾತೆ. ಅಮ್ಮಯ್ಯ, ನಿನ್ನನ್ನು ಏನೆಂದು ಆಶೀರ್ವಾದವನ್ನು ಮಾಡಬೇಕು ರಾಮ. ಅಹೋ ಮಾತೆ ಪರಮ ಪುನೀತೆ, ನಿನ್ನ ಕಣ್ಣುಗಳಲ್ಲಿ ನೀರು ಸುರಿಸುವುದಕ್ಕೆ ಕಾರಣವೇನು ಜನನಿ? ತ್ರಿಲೋಕ ಪಾವನೆ ಕಂದ. ಅಮ್ಮಯ್ಯ, ನಾನು ಯಾವ ಅಪರಾಧ ಮಾಡಿರುವನೆಂದು ನೀನು ಕೇಳುತ್ತಿರುವಿಯಾ? ಹೌದು ಮಾತೆ. ನನ್ನನ್ನು ಕೇಳುವುದಕ್ಕಿಂತ ನಾನು ಯಾವ ಅಪರಾಧ ಮಾಡಿದನೆಂದು ನಿನ್ನ ಹೆತ್ತಪ್ಪನನ್ನು ಕೇಳು ರಾಮ. ಅಹೋ ಜನಕ, ಓ ಪುತ್ರ, ಪ್ರಳಯ ರುದ್ರನಂತೆ ನೀವು ಕೋಪವನ್ನು ತಾರಿಡುವ ಕಾರಣವೇನು? ಜನಕ, ಧಾವನರ ಹದಮರು ನಿನ್ನಗೆ ಎದುರಾಗಿರುವರು ಹೇಳು. ಅವರ ಶಿರವನ್ನು ಈ ಪರಶುವಿನಿಂದ ತರದು ನಿನ್ನ ಪಾದಾರವಿಂದಕ್ಕೆ ಒಪ್ಪಿಸುವನು ಜನಕ. ಜಗತ್ವಿಖ್ಯಾತಿ ಕಾಂತಿ ಕನಕ, ಉದ್ದಂಡ ಬರವಿರೆಯನ್ನು ಅಗ್ನಿ ಪಾಲಿಸಬೇಕಾದರೆ ಖಂಡದ ಗಂಡುಗಲೆ ಈ ಭಾರ್ಗವ ರಾಮನ ದೃಢ ಬಲಾಢ್ಯದ ಮೇಲೆ ನಿನ್ನಗೆ ಅನುಮಾನವೇನು ಜನಕ? ಹಾಗಾದರೆ ಭಕ್ತಿ ಮಾಡುವ ಎತ್ತಪ್ಪನ ಆಸೆ ಮೀರಿ ನಡೆಯುವುದಿಲ್ಲವೆಂದು. ಅಹೋ ಜನಕ, 33 ಕೋಟಿಗೆ ದೇವತೆಗಳ ಸಾಕ್ಷಿಯಾಗಿಯೋ, ಆ ಸೂರ್ಯ ಚಂದ್ರನ ಸಾಕ್ಷಿಯಾಗಿಯೋ, ನವಗ್ರಹಗಳ ಸಾಕ್ಷಿಯಾಗಿಯೋ, ಎನ್ನಗೆ ಪರಶುವನ್ನು ಹಿಡಿದ ಆ ಪರಮೇಶ್ವರನ ಪಾದದ ಸಾಕ್ಷಿಯಾಗಿಯೋ, ನೀವು
ಹೇಳಿದ ವಾಕ್ಯವನ್ನು ನಡೆಸಿಕೊಡುವನು ತಂದೆ. ಹೇಳು ನಿನ್ನ ಮನದ ಆಲೋಚನೆಯನ್ನ ಮುಂದೆ. ಹಾಗಾದರೆ ಅಯ್ಯೋ ಶಿವ ಶಿವ, ಇದೇನು ದುರ್ಭವ. ಏಕೆ ರಾಮ ಮೌನವಾಗಿರುವಿ? ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನವನ್ನು ಕೊಡಬೇಕಾಗಿತ್ತು. ಗುಂಡದೆ ಗಂಡಗಲಿ ಪರಾಕ್ರಮ ಭಾರ್ಗವರಾಮ, ತೋರಿಸಿದ ಪರಾಕ್ರಮ. ಅಯ್ಯೋ ಶಿವ ಶಿವ, ಈಶ ಮಹೇಶ ಪರಮೇಶ, ನಾನೆಂತ ಪ್ರತಿಜ್ಞೆಯನ್ನು ಮಾಡಿದೆನು? ಇದೆಂತ ಪರೀಕ್ಷೆ ಇದು ಅಮ್ಮ. ಆ ಪರಶಿವನು ತ್ರಿಶೂಲವನ್ನು ಎನ್ನ ಕರಕ್ಕೆ ಒಪ್ಪಿಸುವ ಮೊದಲೇ ನಿನ್ನ ಎತ್ತ ಮಾತೆಯ ಶಿರವನ್ನು ತೆರೆಯುವ ಸಮಯ ಬರಬಹುದೆಂದು ಹೇಳದೆ ಮರೆಮಾಚಿದನೆ. ಅಮ್ಮ ಭೂದೇವಿ, ಎತ್ತ ಮಾತೆಯ ಶಿರವನ್ನು ತೆರೆಯುವುದು ಎನ್ನಾದ ನಿನ್ನ ಮನಕ್ಕೆ ಒಪ್ಪಿದೆ, ಎನ್ನಾದ ನಿನ್ನ ಮನಕ್ಕೆ ಒಪ್ಪಿದೆ. ಎಲೇ ಆಕಾಶವೇ, ನಾನು ವಚನ ಕೊಡುವ ಮೊದಲು ಬರಸಿಡಲೆಂದು ಎನ್ನ ಶಿರಕ್ಕೆ ಹಪ್ಪಳಿಸಿ ನನ್ನನ್ನೇಕೆ ಸಾಯಿಸಲಿಲ್ಲ, ನನ್ನನ್ನೇಕೆ ಸಾಯಿಸಲಿಲ್ಲ? ಪರಮಾತ್ಮ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡುವ ಮೊದಲು ಆಲೋಚನೆ ಮಾಡಿ ವಚನ ಕೊಡು ಎಂದು ಹೇಳಿದೆಯಲ್ಲ. ಇಂದು ಆ ಅಮರವಾಣಿ ಸತ್ಯವಾಯಿತು ತಂದೆ, ಸತ್ಯವಾಯಿತು. ಅಮ್ಮಯ್ಯ, ಎತ್ತ ಮಾತೆಯ ಶಿರವನ್ನು ತೆರೆಯುವ ಮಗನು ಯಾವ ಮನೆಯಲ್ಲಿ ಇರುವನು? ನವಮಾಸ ಗರ್ಭದಲ್ಲಿ ಹೆತ್ತು ಒತ್ತು ಸಾಕಿ ಸಲಹಿದ ಎತ್ತ ಮಾತೆಯ ಶಿರವನ್ನು ತೆರೆಯುವ ಮಗನು ಹುಟ್ಟಿರುವನೇ ಈ ಜಗದಲ್ಲಿ, ಹುಟ್ಟಿರುವನೇ ಈ ಜಗದಲ್ಲಿ. ಅಮ್ಮಯ್ಯ ದೇವಾ, ಮಾತೃ ದೇವೋ ಭವ ಎಂದು ಶ್ರುತಿಗಳು ಕರವತ್ತಿ ಸಾರುತಿಹವು. ಅಮ್ಮಯ್ಯ, ಈ ಭೂಮಿಯಲ್ಲಿ ಬೆಳೆದ ಬೆಳೆಗಿಂತ ಭೂತಾಯಿಗೆ ಬೆಲೆ ಹೆಚ್ಚು. ಒತ್ತ ಭೂಮಿ ಎತ್ತ ಮಾತೆ ಒಂದೇ. ಅಮ್ಮಯ್ಯ ಮಗನೇ, ಈ ಪರಶುವಿನಿಂದ ನಿನ್ನ ಶಿರವನ್ನು ನಾನು ಹೇಗೆ ತೆರೆಯಲಿ ಮಾತೆ, ಹೇಗೆ ತೆರೆಯಲಿ? ಮಾತೆ, ಸಹಿಸಲಾರನು ಈ ಎನ್ನ ಮನೋವ್ಯಥೆ. ಈ ಜಗದೊಳಗೆ ಎನ್ನ ಹೆಸರಿಗೆ ಕಳಂಕ ಬರುವಂತಾಯಿತು. ಅಮ್ಮಯ್ಯ, ನೀನೇ ಹೇಳು ಎನ್ನಗೆ ಧೈರ್ಯ. ಮಗನೇ, ಅಮ್ಮಯ್ಯ, ಬದುಕಿ ಬಾಳಬೇಕೆಂದು ಪಡೆದು ಬಂದಿಲ್ಲ ಈ ನಿನ್ನ ಹೆತ್ತ ತಾಯಿಯು. ಹೌದು ಮಾತೆ. ಮಗನೇ, ಅಮ್ಮಯ್ಯ, ಬಂದಿದ್ದು ಬರಲಿ, ಭಗವಂತನ ದಯವೊಂದರಲೆಂದು ನಡೆದುಕೊಳ್ಳುವುದೊಂದೇ ನಮಗೆ ದಾರಿ. ರಾಮ, ಅಮ್ಮಯ್ಯ, ಏನು ನಡೆಯುವುದೋ ನಡೆದು ಹೋಗಲಿ. ರಾಮ, ಅಮ್ಮಯ್ಯ, ಹೇಳಬೇಕು ಭಾರ್ಗವ, ಆರಿಸಿ ಎತ್ತವನ್ನು ಶಿರ. ತಂದೆಗೆ ಕೊಟ್ಟ ಮಾತನ್ನು ನಡೆಸಬೇಕು. ಈಗ ತಾಯಿಯ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ನೀನು ಶಿವನನ್ನೇ ಗೆದ್ದು ಪರಶುವನ್ನಾಗಿ ಪಡೆದುಕೊಂಡು ಪರಶುರಾಮನಾಗಿ ಬಂದಿರುವೆ. ಈಗ ತಂದೆಯ ಮಾತನ್ನು ನಡೆಸು. ಈ ನಿನ್ನ ಹೆತ್ತ ತಾಯಿ ಚರಿತ್ರೆ ಜಗತ್ತಿಗೆ ತಿಳಿಯಬೇಕಾದರೆ ಹಾರಿಸು ನಿನ್ನ ಹೆತ್ತ ತಾಯಿಯ ರುಂಡವನ್ನು. ಶಂಕರ ಹರ ಹರ ಸುರೇಖ ಚಂದ್ರಿಕಾ, ಸುರೇಖ ಚಂದ್ರಿಕಾ, ನಡೆಸಿ ಬಂದ ನಿನ್ನ ವಾಕ್ಯವನ್ನು ಇನ್ನು ಮುಂದೆ ಚಪ್ಪಸ್ ಗುಂಡದೆ ಗಂಡಗಲಿ ಭಾರ್ಗವರಾಮ, ಮೆಚ್ಚಿದ ನಿನ್ನ ಪರಾಕ್ರಮ. ಅಹೋ ಜನಕ, ತೃಪ್ತಿಯಾಯಿತೆ, ನಿನ್ನ ಮನವು ತೃಪ್ತಿಯಾಯಿತೆ. ಬೇಡ ಮಗನೇ, ನೀನು ಏನು ಬರಬೇಕು? ಅಹೋ ಜನಕ, ಬಾಲಕ, ನನ್ನ ಎತ್ತ ಮಾತೆಯಾದ ರೇಣುಕಾ ದೇವಿಯು ಜೀವದಿಂದ ಮರಳಿ ಬರಬೇಕು. ಎರಡನೇವರ, ನಿನ್ನ ಕ್ರೋಧಾಗ್ನೆಯಿಂದ ದಗ್ಧಯಿಸಿದ ಎನ್ನ ಸಹೋದರರು ಜೀವಂತವಾಗಿ ಮತ್ತೆ ಹಿಂದಿರುಗಿ ಬರಬೇಕು. ಮೂರನೇವರ, ನಿಮ್ಮ ಕ್ರೋಧಾಗ್ನೆಯನ್ನು ಬಿಟ್ಟು ಸದಾ ಶಾಂತಿ ಚಿತ್ತರಾಗಬೇಕು. ಈ ಮೂರು ವಾಕ್ಯಗಳನ್ನು ನಡೆಸಿಕೊಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ.
ರಾಮ ನೆನಪಿರಲಿ, ಅವು ನಿನಗೆ ಮಾತ್ರ ತಾಯಿ. ಕರೆ ಎದ್ದವು ಬರುವಳು. ಅಹೋ ಎನ್ನ ಪಡೆದ ರೇಣುಕಾ ಮಾತೆ, ತಂದೆಯ ಜಪೋತಪದಿಂದ ನೀನು ಎದ್ದು ಜೀವಂತವಾಗಿ ಬಾರೋ ಮಾತೆ, ಪರಮ ಪ್ರಖ್ಯಾತ ಪರಶುರಾಮ. ಅಮ್ಮಯ್ಯ, ಮತ್ತೆ ನನಗೆ ಮರಳಿ ಪ್ರಾಣದಾನವನ್ನು ನೀಡಿದೆ. ನಿನ್ನ ಹೆತ್ತ ತಾಯಿ ಚರಿತ್ರೆ ಜಗತ್ತಿಗೆ ತಿಳಿಸಿಕೊಟ್ಟೆ. ಇಂದು ನನ್ನ ಜನ್ಮ ಸಾರ್ಥಕವಾದ ಪುತ್ರ ಕೋಮಲಗಾತ್ರ. ಅಹೋ ಎನ್ನಂ ಪಡೆದ ಜನಕ, ಎನ್ನಂ ಪಡೆದ ಮಾತೆಯಾದ ರೇಣುಕಾದೇವಿ, ಎನ್ನ ನುಡಿಯನ್ನು ಆಲಿಸಿರು ಮಾತೆ. ಪಿತನ ವಾಕ್ಯಕ್ಕೆ ಚ್ಯುತಿ ಬಾರದಂತೆ ಎತ್ತ ಮಾತೆಯನ್ನು ಕೊಂದ ಪಾಪದ ಪ್ರಾಯಾಚಿತಕ್ಕೆ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಬರುವೆನು. ಎನ್ನಗೆ ಶೀಘ್ರದಿಂದ ನೇಮವನ್ನು ಕೊಡಿರಿ ಜನನಿ ಜನಕರೇ, ದೇವತಾ ಸಮಾನರೇ. ರಾಜೇಂದ್ರ ಪ್ರಸಾದ್ ಇವರು ಈ ಮೂರ್ಖ ಸನ್ಯಾಸಿಯೇ, ಈಗ ನಿನ್ನಲ್ಲಿರುವ ಕಾಮಧೇನಿಗೆ ನನಗೆ ಕೊಡುವಿಯಾ, ಇಲ್ಲ ಎನ್ನಡನೆ ಸಂಭ್ರಮ ಮಾಡುವಿಯಾ? ಈ ಕಲಿಶೂರ ಕಾರ್ತವೀರಾರ್ಜುನನ ಮುಂದೆ ನಿನ್ನ ತೋರಿಸಿ ನಿನ್ನ ಪ್ರತಾಪ. ಎಲ್ಲೋ ಮೈಸ್ವತಿ ಮತಾನ್ಮನೆ, ಜಮದಗ್ನಿ ಮುನಿವರನೇ, ನಿನ್ನ ಬಾಯಿಂದ ಒಂದು ಅಕ್ಷರ ಒಂದು ಅಕ್ಷರ ಹೊರಡಿಸಲಿ ನಿನಗೆ ತಕ್ಕ ಪ್ರಾಚಿತ್ಯ ಮಾಡಿ ಕಳುಹಿಸಲಿದ್ದೆ. ಆದರೆ ಎನ್ನ ಮಗನಾದ ಭಾರ್ಗವರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿದ್ದ ಕ್ರೋಧಾಜ್ಞೆ ಬಿಟ್ಟು ಈಗ ಶಾಂತ ರೂಪದಿಂದಿರುವೆ. ಇಂಥ ಸಮಯದಲ್ಲಿ ಬಂದು ನಿನ್ನ ಒಳಡಮ್ಮನ್ನು ಕೊಚ್ಚಿಕೊಳ್ಳುವ ಮೂಲಕ ಮಾಡುವಿರಲ್ಲ ತರ್ಕ. ಬಡ ಜೋಗಿಯಾದ ಜಮದಗ್ನೇ, ಯುದ್ಧಕ್ಕೆ ನಿಲ್ಲು. ಸಾರದಿ ಬಡಜೋಗಿಯಾದ ಜಮದಗ್ನಿ ಶಿರವನ್ನು ಹರಗಡಿದನು ನೋಡಿದ್ಯಾ ಸಾರದಿ? ಎಲ್ಲ ಪರಾಕ್ರಮದ ರೀತಿ ಮಂಗಲಿರಾಗಿರೈ ಸತಿ ಮಣಿಗೆರೆ. ಇಂಥ ಬರಗಾಲದ ಬೇಸ್ ಮಾಡ್ಕೊಂಡಿಯಪ್ಪ ಯಪ್ಪ ಇಬ್ಬರನ್ನ. ಮನೆಗೆ ವ್ಯಾಪಾರ ಐತಪ್ಪ, ಇಬ್ಬರನ್ನಾದ್ರೂ ಮಾಡ್ಕೊಂತೀವಿ, ಮೂವರಾದ್ರೂ ಮಾಡ್ಕೊಂತೀವಿ. ಕಾಂತ, ಹೇ ಕಾಂತಿ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನಿನಗೇತಕ್ಕೆ ಬೇಕು ಕಾಂತಿ? ನನಗರದ ಮತ್ತಿನ್ಯಾರಿಗೆ ತಿಳಿಸುವೆ? ಸತಿಯರ ಮುಂದೆ ನಾನು ಹೋಗೋ ಕಾರ್ಯವನ್ನು ತಿಳಿಸಬಾರದು. ಹೌದೇ? ಹೌದು ಕಾಂತಿ. ಕಾಂತ, ಕಾಂತಿ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು. ನೀ ಎನ್ನ ಬಾಳಿನ ರಾಗ, ನಾನಿನ್ನ ಪ್ರೇಮದ ರೋಗ, ನಾನಿನ್ನ ಬಿಡಲಾರೆ ಚಿನ್ನ ರನ್ನ, ನೀ ಎನ್ನ ಬಾಳಿನ ರಾಗ.
ಹಿಂಗಮ್ಮ ನಾಗರ ಹೊಲ್ತಾಡ್ದಂಗ ಆಗ್ತದ ಆ ಹೊರ್ದಾಡ್ದಂಗ ಆಗ್ತಿಲ್ಲ ಅಹೋ ಪ್ರಿಯ ಹೇ ಪ್ರಿಯ ಕಾಂತ ಕಾಂತೆ ಕರದಲ್ಲಿ ದಂಡವನ್ನು ಹಿಡಿದುಕೊಂಡು ಸತಿಯಾದ ನನಗೆ ಯಾವ ವಿಚಾರವನ್ನು ತಿಳಿಸದೆ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ ಹೇ ಎನ್ನ ಪಟ್ಟದ ರಾಣಿ ಸತ್ಯನಾರಿ ಮಣೆ ರಾಮನನ್ನಾದ ಪರಶುರಾಮನು ಹರನೊಡನೆ ವರವನ್ನು ಪಡೆದು ಎನ್ನ ಜಯಿಸುವನೆಂದು ಪ್ರತಿಜ್ಞೆ ಮಾಡಿರುವನಂತೆ ಕಾರಣ ಬಾಪ್ರ ಮತದಿಂದ ಮರೆಯುವ ಆ ಪರಶುರಾಮನಿಗೆ ನೂತನವಾಗಿ ಶಿಲಾಮಂಟಪವಾಗಿರುವ ಗಾಳಿ ಪೂಜೆಯ ದೇವಸ್ಥಾನಕ್ಕೆ ಪಂಚಾಂಗವನ್ನು ಹೇಳುವ ಪಠ್ಯವನ್ನು ಕಟ್ಟಿ ಬರಲು ಹೋಗುವನು ಸುರೇಖ ನಾ ಹೋಗೋ ಕಾರ್ಯಕ್ಕೆ ಆಗದಿರು ಖಡ್ಡಗ ಕಾಂತಿ ನಿನ್ನ ಪಯಣವೆಲ್ಲಿಗೆ ನಾನು ಹೋಗೋ ಪಯಣ ನಿನಗೆ ಕಾಂತಿ ನನಗೆ ಬೇಕಿಲ್ಲದ ಮೇಲೆ ಮತ್ತೆ ಬೇಕಿರೋದು ಸತಿಯಲ ಮುಂದೆ ಹೋಗೋ ಪಯಣ ಹೇಳಿದರೆ ಜಯವಾಗುವುದಿಲ್ಲ ಹಾಗಾದರೆ ಜಯವಾಗುವುದೇ ಹೌದು ಕಾಂತಿ ಪ್ರಿಯಾ ಪ್ರಿಯೆ ಹೇಳುವಿನ ಕೇಳೋ ಅದೇನು ಚೆನ್ನಾಗಿ ಹೇಳ ಎಲ್ಲಿಗೆ ನನ್ನ ಪಯಣ ಜನಗೆ ಎಲ್ಲಿಗೆ ನನ್ನ ಪಯಣ ಜನಗೆ ಕರ ಹೊಗೆಯೋ ಬೇಡುವೆನ ಜನಗೆ ವಿವರವನ ಕರ ಹೊಗೆಯೋ ಬೇಡುವೆನ ಜನಗೆ ವಿವರವನ ಪಯಣ
ಕಲ್ತು ಮೆತ್ತ ಮಾಡಿಬಿಟ್ರತ್ನ ಯಾವ್ದಲ್ಲ ಕಾಂತ ಸಲ್ಲಲಿತ ಬಾಣಗಳನ್ನು ಬಿಡಲು ಎಲ್ಲಿಗೆ ಹೋಗುವೆ? ನಿನ್ನ ಸತಿ ಯಾರು ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಅಹೇ ರಾಣಿ ಮಾತಿನ ಝಾಡಿ ಪಂಥದಿಂದ ಪರಶುರಾಮನು ಅರನ ತ್ರಿಶೂಲವನ್ನಾಗಿ ವರವನ್ನಾಗಿ ಪಡೆದನಂತೆ. ಆ ಪರಶುರಾಮನನ್ನು ಜಯಿಸಿ ಬರಲು ಕಾಳಗಕ್ಕೆ ಹೋಗುವನು ಚಂದ್ರಿಕೆ. ಅವರನ್ನು ಜಯಿಸಿದ ಮಾತ್ರ ವೀರನೆನಿಸಿ ಸಾರ್ಥಕೆ. ಏನ್ ಪುಣ್ಯ ಮಾಡಿ ಬಾಬಾ ಬಾಬಾ ನೋಡ ಒಬ್ಬರಾಗತ್ತ ಒಬ್ರು ರೆಡಿ ಅದಾರಂಗ. ಅಹೇ ಕಾಂತಿ ನಮ್ಮ ಗಂಡ ಹೆಂಡ್ತಿ ಎತ್ತು ಕಮ್ಮಿದ್ರು ಬಾಳ ತ್ರಾಸ ಮೈ ಕೆಳ ಎತ್ತ ಕಿಳ್ಸಕ್ಕದ. ಪ್ರಿಯಾ ಪ್ರಿಯ ಯಾರು ಅಹೇ ನಲ್ಲೇ ಪ್ರಿಯಾ ಅಹೇ ಪ್ರಿಯ ಯಾರೊಂದಿಗೆ ಪರಶುರಾಮನೊಡೆಯ ಪಂಥವನ್ನು ಹೋಗುತ್ತ ಜಯಿಸಿ ಬರುವೆಯಾ? ಖಂಡಿತವಾಗಿ ಜಯಿಸಿ ಬರುವನು ಕಾಂತೆ. ನಿನ್ನಿಂದ ಆಗಲಾರದ ಮಾತೆ ಅದು ಯಾತಕ್ಕೆ ಆಗೋದಿಲ್ಲ ಕಾಂತೆ? ಅವನನ್ನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ಕಾಂತ ವೀರನು ಸಾಮಾನ್ಯನೇ ಕಾಂತ ಕಾಂತೆ. ನೀನು ಸಾಮಾನ್ಯದವನಲ್ಲವೆಂದು ತಿಳಿದೆ ಇಬ್ಬರ ಹೆಂಡರನ್ನು ಕಟ್ಟಿಕೊಂಡಿರುವೆ. ಇಬ್ಬರಲ್ಲಮ್ಮ ಮೂವರು ಮನೆಗೊಬ್ಬ ಮಗಳ ಕಟ್ಟಿಕೊಂಡ ಮೇಲೆ ಅರ್ಥವಾಗಿಲ್ಲವೆಂದರೆ ಕಾಂತ ಮಾತಿನಲ್ಲಿ
ಕೊಡಪ್ಪ ಯಪ್ಪ ನೀರು ಕುಣಿತೇನ ಆತ ಹಳಾರ ಜನ 15 ದಿನ ಕುಣಿದ್ರು ಕೂಡ ತೊಳ್ಕೊಂಬಂಗಲ್ಲ ನೀರು ಕೊಡಕ ಅಹೇ ಪ್ರಿಯ ಕಾಂತ ಅಹೇ ಕಾಂತಿ ಆ ಪರಶುರಾಮನನ್ನು ಧಾರೆಂದು ತಿಳಿದುಕೊಂಡಿರುವೆ. ನನಗೆ ಅದಕ್ಕೆ ಕಾಂತಿ ನಾರಾಯಣನ ಅವತಾರವೇ ಈ ಪರಶುರಾಮನು. ಆದ ಕಾರಣ ಪರಶುರಾಮನನ್ನು ಜಯಿಸಿ ಬರಲು ನಿನ್ನಿಂದ ಸಾಧ್ಯವಾಗಲಾರದ ಮಾತು ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಪರಶುರಾಮನ ಗುಣಗಾನವನ್ನು ಮಾಡುವುದಕ್ಕೆ ನಿನ್ನನ್ನು ಕರೆಸಿಲ್ಲ. ಈ ಖಾತ್ತವೀರತನ್ನು ಕಳಿಸಿರುವನು ಅರಣ್ಯದಲ್ಲಿ ವಾಸ ಮಾಡುವ ಬ್ರಾಹ್ಮಣ ನಮ್ಮ ಪರಶುರಾಮ ನಮ್ಮ ಜಯಿಸುವನ ಸುರೇಖ ಇಂದು ಸಮರಂಗದಲ್ಲಿ ಅವನನ್ನು ಬೆಳೆಯುವೆ ಸಾರ್ಥಕ. ಕಾಂತ ಕಾಂತಿ ಯಾರ ಕೂಡ ಪಂಥವನ್ನು ತೊಟ್ಟು ಹೋಗುತ್ತೀವಿ. ಪರಶುರಾಮನೊಡನೆ ಪಂಥವನ್ನು ಬೇಡ ಕಾಂತ, ಆತನು ಸಾಮಾನ್ಯದವನಲ್ಲ. ನೀನು ಸಾಮಾನ್ಯದವನಲ್ಲವೆಂದು ಇಬ್ಬರನ್ನು ಕಟ್ಟಿಕೊಂಡಿರುವಿ. ಅದು ನಿನಗೆ ತಿಳಿದಿರವಲ್ಲೋ? ತಿಳಿದಿರುವುದು ಇಬ್ಬರ ಸತಿಯರೊಡನೆ ಉಲ್ಲಾಸದಿಂದಿರಬೇಕು. ಆ ಪರಶುರಾಮನನ್ನು ಜಯಿಸಿ ಬಂದು ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುವೆ. ಪರಶುರಾಮನನ್ನು ಜಯಿಸಿ ಬರುವೆಯಾ? ಹೌದು ಕಾಂತೆ. ಆದರೆ ನನಗೆ ನಂಬಿಕೆ ಇಲ್ಲ. ನನಗಿರುವುದಲ್ಲ, ನಿನಗಿರುವುದೇ? ಹೌದು ಕಾಂತೆ. ಜಯಿಸಿ ಬರುವೆಯಾ? ಖಂಡಿತವಾಗಿ ಜಯಿಸಿ ಬರುವಲ್ಲ ಕಾಂತೆ. ಕೃತವೇರನ ಪರಶುರಾಮನು ಸಾಮಾನ್ಯದವನಲ್ಲ. ಈ ನಿನ್ನ ಕಾರ್ತವೀರತನು ಸಾಮಾನ್ಯದವನಲ್ಲ. ಅವರ ವಿಚಾರ ನೀನು ತಿಳಿದುಕೊಂಡಿರುವೆ. ನನ್ನ ವಿಚಾರ ನಿನಗೆ ತಿಳಿದಿಲ್ಲವೇ? ಅಯ್ಯ ಕಾಂತೆ, ನಿನ್ನ ವಿಚಾರವು ನಾನು ತಿಳಿದುಕೊಂಡಿಲ್ಲ, ಆದರೆ ನೀನು ತಿಳಿದುಕೊಂಡಿಲ್ಲ. ಅಯ್ಯ ಕಾಂತೆ, ಇಬ್ಬರನ್ನು ಕಟ್ಟಿಕೊಂಡರೂ ನೀನು ತಿಳಿದುಕೊಂಡಿಲ್ಲ ಅಂದ್ರೆ ನಾನು ಹಿಂದಿನ ದಿನ ನಿನಗೆ ತಿಳಿಸಿಕೊಡುವೆನು. ಪ್ರಿಯ ಏನಲ್ಲೇ ಪರಶುರಾಮನ
ತಿಳಿದುಕೊಂಡರೆ ಅವರದ್ದು ಹರಾಬರ ನನಗೆ ಕಾಂತಿ. ಆತನೇ ಶ್ರೀಮನ್ನಾರಾಯಣನು. ಅವನು ನಾರಾಯಣನೇ ಆಗಲೇ ನಾನು ಕಾರ್ಥವೀರಾರ್ಜುನ. ಪ್ರಿಯ ಅಂತವನೊಡನೆ ಪಂಥವನ್ನು ತೊಟ್ಟು ಹೋಗೋದು ಸರಿಯಲ್ಲ ಪ್ರಿಯ. ನೇನೇ ನಮ್ಮಿಬ್ಬರಿಗೆ ಆಶ್ರಯ. ಏನಲ್ಲಿ ನೀನು ಎಷ್ಟು ಹೇಳಿದರೂ ನಿನ್ನ ಮಾತು ನಾನು ಕೇಳುವುದಿಲ್ಲ. ಈ ನಿನ್ನ ಕಾಂತನಾದ ಕಾರ್ಥವೀರಾರ್ಜುನನು ಸಾಮಾನ್ಯದವನಲ್ಲ. ಅವನು ಪರಶುರಾಮನೇ ಆಗಲಿ ಕಾಲಯಮನನೇ ಆಗಲಿ ಇಂದಿನ ಸಮರಂಗದಲ್ಲಿ ಜಯಿಸದಿದ್ದರೆ ನಾನು ಸಹಸ್ರಬಾವು ಎಂದೆನಿಸಿ ಸಾತಕವೇನು ರಾಣಿ ಪಣಿವೇಣಿ. ಕಾಂತಿ ಎನ್ನ ಮಾತು ಕೇಳು. ಎಷ್ಟು ಮಾತ್ರ ಕೇಳುವುದಿಲ್ಲ. ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ. ಹೌದು ಕಾಂತಿ. ಯಾತಕ್ಕೆ? ಸತಿಗಳ ಮಾತು ಕೇಳುವುದಿಲ್ಲ. ಮಾತು ಕೇಳಿದೆ. ಈ ಸಮಯದಲ್ಲಿ ಯಾರ ಮಾತು ಕೇಳುವುದಿಲ್ಲ ನಾನು. ಮತ್ತೆ ಆ ಸಮಯದಲ್ಲಿ ಕೇಳಿದೆ. ಅಹೇ ಕಾಂತೆ, ಆ ಪರಶುರಾಮನನ್ನು ಜಯಿಸಿ ಬಂದು ನಿಮ್ಮಿಬ್ಬರ ಮಾತು ಕೇಳಬೇಕು. ಕಾಂತ, ಅಹೇ ಕಾಂತೆ, ಪರಶುರಾಮನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತೆಂದು ತಿಳಿ. ಪರಶುರಾಮನ ಜಯಿಸಲು ಆಗುವುದಿಲ್ಲ ಕಾಂತೆ. ಯಾತಕ್ಕೆ ಮೌನವಾಗಿರುವೆ? ನಿನಗೆ ಎಷ್ಟು ಹೇಳಿದರೂ ಸಹ ಬುದ್ಧಿ ಇಲ್ಲವಲ್ಲ, ಅದಕ್ಕೆ ನಾನು ಮೌನವಾದೆ. ಶೈವ ಹಾರಿಸಿ ಕಳಿಸಬೇಕು ನೀವು. ಕಾಂತ, ಪ್ರಿಯ ವಲ್ಲಭ, ನೀನು ಒಳ್ಳೆ ಕಾರ್ಯಕ್ಕೆ ಹೋಗಿದ್ದರೆ ನಾನು ನಿನಗೆ ಜಯದಾರತಿಯನ್ನು ಮಾಡಿ ಕಳಿಸುತ್ತಿದ್ದೆ. ಆದರೆ ನೀನು ಆ ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗುತ್ತಿರುವೆಯಲ್ಲ, ಕಳಿಸಲು ನನಗೆ ಮನಸ್ಸಿಲ್ಲ. ನೀತಿ ಮಾತು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಕಾಂತೆ. ಹೌದೇ? ಹೌದು ಕಾಂತೆ. ಹೇಳಲೇ? ಅದೇ ಕೇಳುವೆಯಾ? ಚೆನ್ನಾಗಿ ಕೇಳುವನೆ ಕಾಂತೆ. ಚೆನ್ನಾಗಿ ಕೇಳುವೆಯಾ? ಸತಿಯರ ಮಾತು ಚೆನ್ನಾಗಿ ಕೇಳಬೇಕೆಂದು. ಹೌದೇ? ಹೌದು ಕಾಂತೆ. ಕಾಂತ, ಅಹೇ ಕಾಂತೆ, ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಅನುರಾಗದ ಬಹುಜನ್ಮದ ನಮ್ಮ ಸಂಬಂಧವ ನೀನು ನನ್ನ ಮಾತು ಕೇಳಿದ್ರೆ ನನ್ನ ಮನಸ್ಸು ಹೇಗಾಗುವುದು ಗೊತ್ತೇ? ಹೇಗಾಗುವುದು ಕಾಂತೆ? ಹೂವಾಗಿ ಮನ ಹೂವಾಗಿ ತೇನಾಗಿ ತನು ತೇನಾಗಿ ಜೀವನ ಸಾಗರದಿ ಹೇಳಿದ ಹಲಿಯಾಗಿ ಜೀವನದ ಸಾಗರದಿ ಹೇಳಿದ ಹಲಿಯಾಗಿ ಅನುರಾಗದ ಹೊಸಾನಂದವ ಬಹುಜನ್ಮದ ನಮ್ಮ ಸಂಬಂಧವ ಎಲ್ಲೋ ನಿನ್ನ ನೋಡಿಯಾಗಿ
ಅಹೋ ಪ್ರಿಯಾ. ಹೇ ಪ್ರಿಯೇ. ಕಾಂತ. ಹೇ ಕಾಂತೆ. ಆ ಪರಶುರಾಮನನ್ನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯಾ? ನಾನೇನು ಸಾಮಾನ್ಯದವನೇನಲ್ಲಿ. ಕಾಂತ. ಹೇ ಕಾಂತೆ. ಆ ಪರಶುರನೊಂದಿಗೆ ಪಾಶುಪತಾಸ್ತ್ರವನ್ನು ವರವಾಗಿ ಪಡೆದಂತ ವೀರಾದಿ ವೀರನು ಆ ಪರಶುರಾಮನಲ್ಲವೇ? ಅವನೊಂದಿಗೆ ಪಂಥವನ್ನು ತೊಟ್ಟು ಸರ್ವ ತಪ್ಪು ಹೋಗಬೇಡ ಪ್ರಿಯ, ಮುಗಿವೆನು ನಿನಗೆ ಕೈಯ. ಅಯ್ಯೇ ಎನ್ನ ಪಟ್ಟ ವರ್ಧಿನಿಯಾದ ಸುರೇಖ. ಆ ಪರಶುವಿನಿಂದ ತ್ರಿಶೂಲವನ್ನು ಪಡೆದು ಅವನು ಪರಶುರಾಮನು ಆಗುವುದಿಲ್ಲ, ಕಲುದಿಲ್ಲಗ. ಆ ಜಮದಗ್ನಿ ಮುನಿಕುಮಾರನ ಭಾರ್ಗವನನ್ನು ಇಂದಿನ ಸಮರಂಗದಲ್ಲಿ ಸದೆಬಡೆದಿದ್ದರೆ ಹುಟ್ಟಿ ಸಾರ್ಥಕವೇನು ರಾಣಿ ಪಡಿಬೇಡೆ. ಏನು ಕೈ ಸೊನ್ನೆ ಬಾಯಿ ಸೊನ್ನೆ ನಿಂತ್ಕೊಂಡ್ಬಿಟ್ರಪ್ಪ ಅವಲೆ? ಈಗ 3 ದಿನ ಕುಣಿದ್ರೆ ಬಿಟ್ಟು ಹೇಳ್ಕೊಂಬಂದ್ರಮ್ಮ. 3 ದಿನ ಕುಣಿಸ್ತಿರ್ಬೇಕಾರೆ ಮೌನವಾಗಿ ಯೋಚನೆ ಮಾಡುತ್ತಿರುವೆ. ನಾನು ನಿನ್ನ ಮಾತನಾಡಿಸಲಿಲ್ಲ. ಪತಿಯು ಬಂದ ಮೇಲೆ ಮಾತನಾಡಿಸಲೇಬೇಕು. ನಾನು ಮಾತನಾಡಿಸುವುದಿಲ್ಲ, ಅದು ಜಗದ ನಿಯಮ. ಸತ್ಯ ಮಾತು ಕೇಳೋದಿಲ್ಲ, ನಿನ್ನ ಮಾತು ನಾವೇಕೆ ಕೇಳಬೇಕು? ನಾನು ನಿನಗೆ ತಾಳಿಯನ್ನು ಕೊಟ್ಟಿರುವೆನು, ತಾಳಿಯನ್ನು? ಅದಕ್ಕಾಗಿ ನಾನು ನಿನ್ನ ಗಂಡನು. ಪತಿಯ ಮಾತನ್ನು ಸತಿ ಕೇಳಲೇಬೇಕು. ಸತಿಯ ಮಾತು ಕೇಳಬಾರದೆ? ನಾನು ಹೋಗುವ ಕಾರ್ಯವೇ ಬೇರೆ, ನೀನು ಮಾತನಾಡುವುದೇ ಬೇರೆ. ನಿನ್ನ ಕಾರ್ಯ ಯಾವುದು? ರಾಮನನ್ನು ಜಯಿಸಿ ಬರಲು ಹೋಗುವೆನು. ಅದು ನಿನ್ನಿಂದ ಆಗಲಾರದು. ಆಗಲಾರದು ಪ್ರಿಯಾ, ಹೇಳೇನು ಕೇಳ? ಕೃತವೇರನ ಪ್ರೀತಿಯ ಕುವರ ಕಾರ್ತವೀರ್ಯ, ಎನ್ನ ಬಾಳಿನ ಭಾಗ್ಯದ ಚಂದ್ರ ನೇನೇಶ್ವರ, ಕೋಪವೇ ಸುಖವಿಲ್ಲ, ಕೇಳವೆಂದು ವಾಸವ, ಕೇಳವೆಂದು ವಾಸವ. ಕೃತವೇರನ ಪ್ರೀತಿಯ ಎನ್ನ ಬಾಳಿನ ಭಾಗ್ಯದ ಚಂದ್ರ ನೇನೇಶ್ವರ.
ಬಾಬಾ ಗಂಟೆ ಆಯ್ತ ಲೋ ಮಾರಾಯ ದೊಮ್ಮಂಬದೇ ಇಲ್ಲ ಲೋ ಮಾರಾಯ ನಿನಗೆ ಅವ್ರು ನೋಡಿದ್ರೆ ಕಾಲಲ್ಲಿ ಗೆಜ್ಜೆ ಕಿತ್ತ ಕುಣಿತಾರೆ ಅವ್ರ ಮಾತ್ರ ನೀನು ಗೊತ್ತಾಗಲಿಲ್ಲ ಏ ದೊಡ್ಡ ಕತೆ ಬಿಡಪ್ಪ ದೊಮ್ಮಮ್ಮ ತಗದ್ದೇ ಇಲ್ಲ ಏನು ಮದುವೆ ಮಾಡ್ಕೊಂಡೇ ಇಲ್ಲ ಪುನಃ ಸುಂದರ ಹೇ ಸುಂದರೇ, ಆ ಪರಶುರಾಮನು ಸಾಮಾನ್ಯದವೆಂದು ತಿಳ್ಕೊಂಡಿರುವೆ. ನಾನೇನು ಸಾಮಾನ್ಯದವನೇ ಕಂತೆ. ಘೋರ ತಪಸ್ಸನ್ನು ಮಾಡಿ ಪರಶು ಒಲಿಸಿಕೊಂಡು ಬಂದಿರುವಂತೆ ದತ್ತಾತ್ರೇಯ ಮುನಿಯವರಿಂದ ಧನುರ್ವಿದ್ಯೆಯನ್ನು ಕಲ್ತಿರುವ ಆ ಪರಶುರಾಮನನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ಮೂರ್ಖರೇ, ಏನು ಮಾತನಾಡುತ್ತೀರಿ? ಸುಮ್ಮನೆ ಯುದ್ಧದ ಆಶೆಯನ್ನು ಮರೆ ಮಾಡನಲ್ಲ, ಕೇಳನ್ನ ಸಲ್ಲ. ಎಂತಹ ರೀತಿ ಮಾತು ನನಗೆ ಅದಕ್ಕೆ ಹೇಳ್ತೆ. ಪರಶುರಾಮರ ಆ ನಾರಾಯಣನು ಅವನ ಪಕ್ಷ ವಹಿಸಿಕೊಂಡು ಬಂದರೆ ನಾನು ಪಂಥವನ್ನು ಬಿಡುವುದಲ್ಲ. ಯಕ್ಷಗರುಡ ಗಂಧರ್ವರು ಅವನ ಪಕ್ಷ ವಹಿಸಿ ಬಂದರು, ಇದಕ್ಕೆ ಬಂದರು. ನಾನು ಭಯಪಡುವುದಿಲ್ಲ. ಹೇ ಚಂದ್ರಿಕೆ, ಅಂತ ನೋಡು, ಅಲ್ಲಿ ಇರುವುದು ನಿನ್ನ ಹರಮಂದಿರ. ಸುಮ್ಮನೆ ನಡಿ. ಮ್ಯಾಲೊಬ್ರು ಕೆಳಗೊಬ್ರು ನೋಡುವಂತರೊಬ್ರು ಅಂತಿರೋರು.
ನಮ್ಮನೆ ಕುಣಿತ ಕಲ್ತ್ಕೊಂಡು ಇವ್ ಮರ ಒಂದು ಪದಕ್ಕೆ 9 ನಮ್ಮನೆ ಕುಣಿತಿ. ಇದು ನಮ್ಮ ದೇಶದಲ್ಲಿ ಕೂಡ ಕುಣಿತದ ಎಲ್ಲ ದೂರ ಕಲ್ತ್ಕೊಂಡ್ಬಂದಿ. ಅಹೋ ಪ್ರಿಯ, ಅಹೇ ಪ್ರಿಯ, ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನೇ ಮೆಚ್ಚಿ ಕಂಬದಿಂದಲೇ ಹೊರಬಂದು ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣನು? ಕಾಂತ, ಆ ನಾರಾಯಣನ ಪ್ರತಿರೂಪವೇ ಈ ಪರಶುರಾಮನು. ಆದ ಕಾರಣ ಪರಶುರಾಮನೊಂದಿಗೆ ಪಂಥವನ್ನು ತೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಕಾಂತ, ತ್ಯಜಿಸು ನಿನ್ನ ಪಂಥ. ಅಹೇ ತ್ರಿಪುರ ಸುಂದರಿ, ಪಾಲಕನಾದ ಲಕ್ಷ್ಮೀಕಾಂತನು ಪ್ರಹ್ಲಾದನನ್ನು ರಕ್ಷಣೆ ಮಾಡಲು ಸ್ತಂಭದಿಂದ ಬಂದನೆಂದು ಹೇಳುವುದು ನಿಜ ಸಂಭ್ರಮವಾಯಿತೆ. ನಿನಗೆ ತಿಳಿ ಹೇಳಿದೆ. ಆ ಹರಿ ಎಂಬುವನು ಯಾರ ಎದುರಿಗೆ ನಿಂತು ಗೆದ್ದಿರುವನು. ಆದ ಕಾರಣ ನಿನ್ನಂತ ಹೆಂಗಸಿಗೆ ಇದು ಅರ್ಥವಾಗುವ ಮಾತಲ್ಲ. ವ್ಯರ್ಥವಾಗಿ ಎನ್ನ ಒತ್ತು ಕಳೆಯಬೇಡ ಸುರೇಖ. ನಿನ್ನ ಅಂತ ಅಂತ ನಾ ಎಷ್ಟು ಹೇಳಿದ್ರು ಒಂದೇ ಆಟವನ್ನು ಹಿಡಿದ್ರಿವಿ ಅಲ್ಲ. ಹೌದಾ ಕಾಂತೆ? ನಿನ್ನ ಕಾರ್ಯವು ಜಯವಾಗ್ಲೆಂದು ಜಯದಾರತಿ ಬೇತುವೆವು. ಪೀಠವನ್ನು ಅಲಂಕರಿಸು. ಇಲ್ಲ, ನಾ ದಿನ ಕುಣ್ದಂಗೆ ಆಗಿಲ್ಲ ಅಂತ ನನಗ. 2 ತಾಸ ಹೆಂಗ್ ಕುಣದಂಗ ಕುಣಿತೇನೆ, ಕುಡ್ದಂಗ ಆಗಿಲ್ಲ ಅಂತ ನನಗ. ಅಡಿಗೆ ಮನೆಗಳು ಸುದ್ದಿ ಕೇಳ್ರಿ ಮತ್ತೆ ಇವಾಗ. ಮಂಗಳಾರತಿ ಮಂಗಳ ಮಾಲಯಾರತಿ ಮಂಗಳಾರತಿ ಎತ್ತಲ ಪ್ರೇಮದಾರತಿ ಮಂದಿ ಬಾರೋ ರಂಗದೋಳು ಧರಿ ಬಾರೋ ಬೀರು ಬೀರಣ ರಂಗದೋಳು ಧರಿ ಮಂಗಳಾರತಿ ಮಂಗಳಾರತಿ ಎತ್ತಲ ಪ್ರೇಮದಾರತಿ. ಶಿರ್ವಶೇಖರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಆಟ ಸಂಘದ ಪರವಾಗಿ 200 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವರಿಗೆ ಧನ್ಯವಾದಗಳು. ನೀ ಹೋದ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರತಿಯನ್ನು ಎತ್ತಿರುವೆವು. ಜಾಗ್ರತೆಯಿಂದ ಹೋಗಿ ಬಾಕಾಂತ, ನೀನೇ ಮಹಾಬಲವಂತ. ಜಮದಗ್ನಿ ಮುನಿ ಕುಮಾರನ ಮಾರ್ಗವನ ಅರನೊಡನೆ ವರವನ್ನು ಪಡೆದು ಪರಶುರಾಮನಾಗಿ ಬಂದಿರುವನಂತೆ. ಹೌದಮ್ಮ? ಆ ಪರಶುರಾಮನೊಡನೆ ಸಮರಂಗಕ್ಕೆ ಹೋಗುತ್ತಿರುವೆನು. ಆದ ಕಾರಣ ಎನ್ನ ಮಣಿಮಯ ರಥವನ್ನು ಬಿಡುಬಿಡು ಸಾರಥಿ ರಣಮಂಡಲಕ್ಕೆ ಜೈಬೇರಿ ನಿಮ್ಮ ಇಷ್ಟದಂತಾಗಲಿ ಭಗವತಿ. ಹರಿಜನ ಸದಾಶಿವ ಇವರು ಮ್ಯಾನೇಜರ್. ಕಾರ್ತಿವೀರಾರ್ಜುನನೇ ಕ್ಷತ್ರಿಯಾದವನೇ
ಪರಶುರಾಮನೇ, ಶ್ರೇಷ್ಠ ಮುನಿ ಪುಂಗವನಾದ ನಮ್ಮಪ್ಪನನ್ನು ಕೊಂದ ಏನೋ ಮತಭ್ರಷ್ಟನೇ. ನಿನಗಿನ್ನೂ ಕಾಲ ಕೂಡಿವದಿಗೆ ಬಂದಿತು. ಭ್ರಷ್ಟ ಆದ ಕಾರಣ ಸಜ್ಜನರೆಂಬ ಭಾವವನ್ನರಿಯದೆ, ರಾಜನೀತಿ ಧರ್ಮವನ್ನರಿಯದೆ ದಾನವ ಕೃತ್ಯವನ್ನು ತೆಗೆದೆ. ನಿನ್ನ ಮರಣಕ್ಕೆ ನೀನೇ ಕಾರಣನಾದಿ. ಸ್ವಲ್ಪ ತಾಳು, ಯಾರು ಕಾರಣರಾಗುವರು? ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೈ ಕಾರ್ತಿವೀರ ಅರ್ಜುನ, ಹರಗಡುವೆ ನಿನ್ನ ಪೌರುಷವನ್ನ. ಪರಶುರಾಮನೆಂಬ ಬ್ರಾಹ್ಮಣರೇ, ನಮಗೆ ಸೇರಿದ ಅಡವಿಯಲ್ಲಿ ಕಾಲ ಕಳೆದ ನಿಮ್ಮ ತಂದೆನಾದ ಪಟಜೋಗಿಯಾದ ಜಮದಗ್ನಿಯನ್ನು ನಾನೇ ನನ್ನ ಕೈಯಿಂದ ಶಿರವನ್ನು ಹರಗಡನು. ಇಷ್ಟು ಆದರೂ ನಿನಗೆ ತಿಳಿದಿಲ್ಲವೇ? ಅದೇ ಕಚ್ಚಿನಿಂದ ಎನ್ನೊಡನೆ ಸಮರ ಬಂದಿವೆಯಾ? ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ ಆರಿಸು ನನ್ನುಂಡ. ಕಾರ್ತಿವೀರಾರ್ಜುನನೆಂಬ ಕುಲ್ಲ ನಿನಗೆ ಸ್ವಲ್ಪವಾದರೂ ಜ್ಞಾನವಿಲ್ಲ. ಏತಕ್ಕೆ ಬ್ರಾಹ್ಮಣನೇ? ಈ ಭಾರ್ಗವ ರಾಮನು ಪರಶುರಾಮನಾಗಿ ಬಂದಿರುವನ ಮುಂದೆ ನಿನ್ನ ಅಲ್ಪ ಪೌರುಷವನ್ನು ಕೊಚ್ಚಿಕೊಳ್ಳುವಿಯಾ? ಸಹಜವಾಗಿ ಕೊಚ್ಚಿಕೊಳ್ಳುವರು. ಅದಮನೇ, ಅಮರನಾಥನ ವಜ್ರಾಯುಧದಂತೆ, ಕಾಲಯಮನ ಕರದಳು ಮರೆಯುವ ಕಾಲದಂತೆ ಚಲಿಸುವ ಶಿವನ ಕೊಟ್ಟ ಈ ಪರಶುವನನ್ನು ಎತ್ತಿ ನಿನ್ನ ಶಿರದ ಮೇಲೆ ಒಡೆಯುವೆ. ಭೂಮಾರಕನಾದ ನಿನ್ನ ರುಂಡವನ್ನು ಈ ಧರಾಮಂಡಲಕ್ಕೆ ಕೆಡಹುವೆ. ಮೂರ್ಖ, ಅತಿ ಜಾಗೃತೆಯಿಂದ ಯುದ್ಧಕ್ಕೆ ನಿಲ್ಲಲೈ ಕುಲ್ಲ, ಆರಗಡೆ ಇವನು ನಿನ್ನ ಸುಲ್ಲ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ ಯಮರುಂಡ. ಮಧಾಂಧನಾದ ಕರ್ತಿವೀರಾರ್ಜುನನನ್ನು ಸಂಹರಿಸಿದನು. ಇನ್ನು ಭೂಲೋಕದಲ್ಲಿ ಮದದಿಂದಿರುವ ಕ್ಷತ್ರಿಯ ಆದವರನ್ನು ಕೊಲ್ಲುವುದಕ್ಕೆ ಹೊರಡುವನು ಸಾರಥಿ. ಸಾರಥಿ ಅತಿ ಜಾಗೃತಿ. ಝಂತ ದಿಕ್ತ ಧಾಂಗ ತಕ ತಟಿಗಿನ ತೋಂತ ಕತಕರ್ಧಂಬಜಂ ಉದೀನ ಕಾರ್ಮಲ ಕೈ ದಂದ ತಾಕು ಬೇರು ನೆಲ ಕೈಯ ಒಡೀನ ಕಾರ್ಮಲ ಕೈ ಕೈಯಗೆ ಸರಿಯಾರಿಲ್ಲಂದೊಡಿಯೋ ತುತ್ತೂರಿಡಿಯೋ ಜಯ ಭೇರಡಿಯೋ ಒಡಿಯೋ मल कई दम दम नाकु भेर मल कैया वडी नगर मल कई दम दम नाकु भेर मल कैया काला काला मुदलो लत्तो जनाल केसरियारिल्लंदडियो तुत्तूरिडियो जय भैरडियो वडियो कतन्नडियो ए वडी नगर मल कई दम दम नाकु भेर मल कैया ओडियो जय भैरडियो वडियो
ಎಂದೊಡೆ ಪಾಪ ದಸಗೆಟ್ಟೋಗ್ವದು ಕೋಪ ಉಸರು ತೀಹವು ನಾಲ್ಕು ವೇದಗಳು ಆದಿಯೊಳಗೆ ನಂಬಿ ಮೇದಿನಿಯೊಳು ಋಷಭ ಕಲ್ಯಾಣಪುರದೋಳು ತಾನಾದ ಬಸವ ಆದಿಯೊಳಗೆ ನಂಬಿ ಮೇದಿನಿಯೊಳು ಋಷಭ ಕುರಗೋಡು ಪುರದೋಳು ನೆಲೆಸಿರುವ ದೊಡ್ಡ ಬಸವ ಆದಿಯೊಳಗೆ ನಂಬಿ ಮೇದಿನಿಯೊಳು ಋಷಭ ಕುರಗೋಡು ಪುರದೋಳು ನೆಲೆಸಿರುವ ಬಸವ ಬಸವ ಎಂದೊಡೆ ಪಾಪ ಬಸವ ಎಂದೊಡೆ ಪಾಪ ದಸಗೆಟ್ಟು ಬದು ಕೋಪ ಸರುತಿಹವು ನಾವು ವೇದಗಳು ಬಸವ ಎಂದೊಡ ಪಾಪ ಬಸವ ಎಂದೊಡ ಪಾಪ ದಸಗೆಟ್ಟು ಬದು ಕೋಪ ಸರುತಿಹವು ನಾಲ್ಕು ವೇದಗಳು ವೇದಗಳು ಸಾಂಬ ಜಯ ಜಯ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ जगद्गुरु पंचाचार्य महाराज की जय। श्री सिद्धलिंगेश्वर महाराज की जय। श्री कुमारेश्वर महास्वामी को जय। श्री गानयोगी पंचाक्षरी महास्वामी को जय। श्री पंडित पुट्टराजेश्वर महास्वामी को जय। श्री गाड़ी पूजय महात्मा को जय। सांब जय नाम पार्वती पते शिव हर हर महादेव।